ನಮಸ್ಕಾರ ಸ್ನೇಹಿತರೆ, ಪ್ರಬುದ್ಧವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಗಣೇಶ್ ಬೆಳ್ಳಿ. ಈ ದಿನ ತಡಗಳಲೆ ಗ್ರಾಮದ ಸಮಸ್ಯೆಯ ಬಗ್ಗೆ ಸಾಗರದ ರೈತ ಸಂಘದ ಗುಂಪುಗಾರಿಕೆ ವಿಚಾರವಾಗಿ ನಾವು ಆ ಸ್ಥಳಕ್ಕೆ ಹೋಗಿ ನೋಡಿ ಬಂದು ಅನುಭವವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಈ ತಡಗಳಲೆ ಗ್ರಾಮದ ಸಮಸ್ಯೆ ಬಗ್ಗೆ ಮೊದಲು ತಿಳಿದುಕೊಳ್ಳಬೇಕು. ಇದೊಂದು ದ್ವೀಪ ಪ್ರದೇಶ. ವರದಾ ನದಿ ಮತ್ತು ಅಣತಿ ನದಿಗಳು ಬಂದು ಸೇರುವಂತ ಸ್ಥಳವಾಗಿದೆ. ಈ ತಡಗಡಲೆ ಗ್ರಾಮಕ್ಕೆ ಹೋಗುವುದಕ್ಕೆ ರಸ್ತೆನೇ ಒಂದು ಕಾಲದಲ್ಲಿ ಇರಲಿಲ್ಲ. ಕಾಗೋಡು ತಿಮ್ಮಪ್ಪನವರು ಮತ್ತು ಬೇರೆ ಎಲ್ಲ ರಾಜಕಾರಣಿಗಳ ಸಹಕಾರದಲ್ಲಿ 10ರಿಂದ 20 ಅಡಿ ಮಣ್ಣು ತುಂಬಿಸಿ ಎತ್ತರವಾಗಿ ರಸ್ತೆಯನ್ನ ಮಾಡಿಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ವರದಾ ಮತ್ತು ಹಣತಿ ನದಿಗಳ ನಡುವೆ ನೀರು ನಿಲ್ಲುವಂತ ಪ್ರದೇಶ. ಇದು ತಡಗಳಲೆ ಗ್ರಾಮದ ಸಮಸ್ಯೆ. ಈ ತಡಗಳಲೆ ಗ್ರಾಮ ಒಂದೇ ಸರ್ವೆ ನಂಬರ್ 585 ಎಕರೆ ಪ್ರದೇಶ ಇದೆ. ಸರ್ವೆ ನಂಬರ್ 243. ಈಗ ಅದು ವಿಭಾಗವಾಗಿ 24 ಅಂತ ಆಗಿದೆ. ಈ 585 ಎಕರೆ ಪ್ರದೇಶದಲ್ಲಿ ಒಂದು ನಡುಗಡ್ಡೆ ಮಾತ್ರ ಸಂಪೂರ್ಣ ನೀರು ಬರದೆ ಉಳ್ಕೊಳ್ಳುತ್ತೆ. ಆ ನಡುಗಡ್ಡೆಯ ಜಾಗದ ವಿಚಾರವಾಗಿ ಕೆಜಿಕೊಪ್ಪ ಮತ್ತು ತಡಗಳಲೆ ಗ್ರಾಮದ ನಡುವೆ ವಿವಾದ ಉಂಟಾಗಿದೆ. ಅದಕ್ಕೆ ರೈತ ಸಂಘ 2 ಗುಂಪುಗಳಾಗಿ ಹೋರಾಟ ಮಾಡ್ತಾ ಇದೆ. ಅಲ್ಲಿಯ ವಾಸ್ತವಿಕತೆಯನ್ನು ತಿಳಿದುಕೊಳ್ಳಬೇಕು ಎಂದರೆ ಆ ಸ್ಥಳದ ಪರಿಚಯ ತಿಳಿದುಕೊಳ್ಬೇಕಾಗ್ತದೆ. ಹಾಗಾಗಿ ನಮ್ಮ ಪತ್ರಿಕಾ ತಂಡ ಅಧ್ಯಯನಕ್ಕಾಗಿ ಅಲ್ಲಿ ಹೋಗಿದ್ವಿ. ಅಲ್ಲಿಯ ವಾಸ್ತವಿಕತೆಯನ್ನ ತಮ್ಮ ಮುಂದೆ ಇಡ್ತಾ ಇದ್ವಿ. ಮೊದಲನೇದಾಗಿ ಸಿದ್ದಾಪುರ ಭಾಗದಿಂದ ಒಂದು ನದಿ ಹರಿದು ಬರ್ತದೆ, ಹಣತಿ ನದಿ ಅಂತ. ಅದು ಹಣತಿ ನದಿ ವರದಾ ನದಿಯನ್ನು ಬಂದು ಈ ತಡಗಡಲೆ ಗ್ರಾಮದಲ್ಲಿ ಸೇರ್ಕೊಳ್ತದೆ. ವರದಾ ನದಿ ಸಾಗರದಿಂದ, ವರದಾ ಮೂಲದಿಂದ ಹುಟ್ಟಿ ಸಾಗರಕ್ಕೆ ಹೋಗಿ, ಸಾಗರದಿಂದ ತಡಗಡಲೆ ಗ್ರಾಮದ ಹತ್ರ ಹೋಗಿ ಅಲ್ಲಿವರೆಗೆ ಪಶ್ಚಿಮಾಭಿಮುಖವಾಗಿ ಹರಿತಾ ಇರ್ತದೆ. ಆನಂತರ ಪೂರ್ವವಾಗಿ ತಿರುಗಿ ಹೋಗ್ತದೆ. ಈ ಹಣತಿ ನದಿ ಪಶ್ಚಿಮದ ಕಡೆಯಿಂದ ಬರ್ತದೆ, ಸಿದ್ದಾಪುರದ ಕಡೆಯಿಂದ, ಹೊಸೂರು ಸಿದ್ದಾಪುರ ಕಡೆಯಿಂದ ಬಂದು ವರದಾ ನದಿಯನ್ನ ಸೇರಿಕೊಳ್ತದೆ. ನಮ್ ಜೊತೆಗೆ ತಡಗಡಲೆ ಭಾಗದ ರೈತರಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಹೇಳಿ, ತಮ್ಮ ಹೆಸರು? ಮಂಜುನಾಥ್ ಅಂತ ಹೇಳಿ ನನ್ನ ಹೆಸರು. ಇದು ಇಲ್ಲಿ ಕೆಳಗಡೆ ಏನ್ ಕಾಣಿಸ್ತಾ ಇದೆಯಲ್ಲ, ಇದಷ್ಟು ನಮ್ಮ ಅಜ್ಜರ ಕಾಲದಿಂದಲೇ ನಮ್ದೆಲ್ಲ ಖಾತೆ. ನಮ್ಮ ಅಜ್ಜರ ಕಾಲದಿಂದಲೂ. ಅದ್ರ ಮೇಲ್ಗಡೆ ಏನ್ ಅರ್ಧ ಎಕರೆ, ಮುಕ್ಕಾಲು ಎಕರೆ, ಅದು ಇಲ್ಲಿವರೆಗೆ ಮಾತ್ರ. ಈ ಕಾನಿಂದ ಮೇಲೆ ನಾವು ಯಾರೂ ಹೋಗಿಲ್ಲ ಇಲ್ಲಿವರೆಗೆ. ಅರ್ಧ ಎಕರೆ, ಮುಕ್ಕಾಲು ಎಕರೆ, 1 ಎಕರೆವರೆಗೂ ಒತ್ತುವರಿ ಮಾಡ್ಕೊಂಡು ಅದಕ್ಕೆ ಏನು ಜೋಳ ಬೆಳೆಯೋದು. ಯಾಕಂದ್ರೆ ಇದು ಮಳೆಗಾಲದಾಗ ಬರಲ್ಲ ಸರ್, ಅಷ್ಟು ನೀರು ತುಂಬಿಕೊಳ್ಳುತ್ತೆ, ಇಲ್ಲಿವರೆಗೂ ನೀರು ತುಂಬಿಕೊಳ್ಳುತ್ತೆ. ಇದೇನು ನಮಗೆ ಒಂದು 2ರಿಂದ 3 ತಿಂಗಳು ಆ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ನಾವು ಜೋಳ ಮತ್ತೊಂದು ಅದು ಭತ್ತ ಅದು ಇದು ಬೆಳ್ಕೊತೀವಿ. ಇವ್ರು ಆ ಜಾಗನ ಈಗ ಕೆಜಿಕೊಪ್ಪ ಮತ್ತೆ ತಡಗಳೆ ಗ್ರಾಮ ವಿಂಗಡಣೆ ಆದ್ಮೇಲೆ ಎಲ್ಲೋ ಇವ್ರು ಮಾಡ್ಬೇಕಾಗಿದ್ದು, ಗಿಡ ಹಚ್ಚಬೇಕಾಗಿದ್ದು ಆ ಕಡೆ. ಅಲ್ಲಿ ಏನು ಅವರು ಕೆಜಿಕೊಪ್ಪದವ್ರು ಕಾಡು ನಾಶ ಮಾಡಿ ಅಂತ ದೊಡ್ಡ ಮರನೆಲ್ಲ ಕಿಡಿಗಿದಾರಲ್ಲ, ಅಲ್ಲಿ ಗಿಡ ಹಚ್ಚಿ ಇವರು ಇದು ಮಾಡಬೇಕಾಯ್ತು. ಫಾರೆಸ್ಟ್ರು ಮೊದಲು ಫಸ್ಟಿನ ದಿನ ಏನು ಹಿಟಾಚಿ ತಗೋ ಹೊಂಡ ಹೊಡೆಯಕ್ಕೆ ಬಂದಿದ್ರು, ಅದೇ ಸ್ಪಾಟಿಗೆ ಹೋಗಿ ನಿಂತದ್ದು ಹೊಂಡ ಹೊಡೆಯಕ್ಕೆ. ಹಿಟಾಚಿ ಫಸ್ಟಿಗೆ ಒಂದು 10-15 ಹೊಂಡ ಹೊಡೆದವ್ರಲ್ಲಿ 2 ದಿವಸ ಅಲ್ಲಿ ಹೊಂಡ ಹೊಡೆದಾರೆ. ಕೆಜಿಕೊಪ್ಪ ಗ್ರಾಮದವರು ಮತ್ತೆ ಅಲ್ಲಿ ಹೋಗಿ, ಸರ್ ನೀವು ಗಿಡ ಹಚ್ಚಬೇಕಾಗಿದ್ದು ಇಲ್ಲೇ ಅಲ್ಲ, ಅಲ್ಲಿಂದ ಹಿಟಾಚಿ ಎತ್ತಿ ಬಂದು ಸೀದಾ ಇಲ್ಲಿ ಬಿಟ್ಟು. ಆ ಸರ್ವೆ ನಂಬರ್ ಎಷ್ಟು? ಅದು ಒಂದೇ ಸರ್ವೆ ನಂಬರ್ 243 ಸರ್ವೆ ನಂಬರ್ ಅಲ್ಲಿ 585 ಎಕರೆ ಇದ್ದು. 585 ಎಕರೆ. ಅದರಲ್ಲಿ 35 ಎಕರೆ ಮಾತ್ರ ಫಾರೆಸ್ಟ್ ಆಗಬೇಕಾಗಿ, ಡೀಮ್ ಫಾರೆಸ್ಟ್. ಅದು ಇಲ್ಲಿ ಅಲ್ಲ, ಆಗಬೇಕಾಗಿದ್ದು ಆ ಕಡೆ. ಇವರು ಆ ಜಾಗನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಆಗ್ತಾ ಇದೆ. ಈ 583 ಎಕರೆ ಹೇಳಿದ್ರಲ್ಲ, ಅದರಲ್ಲಿ ನಿಮ್ಮ ಖಾತೆ ಎಷ್ಟಿದೆ ಟೋಟಲ್? ಟೋಟಲ್ ಒಂದು 60 ಎಕರೆ ಇರ್ಬೋದು. ಎಲ್ಲ ಒಳಗೆ ಎಲ್ಲ ನಮ್ದು ಮಾತ್ರ. ಒಂದು 20 ಎಕರೆ 20 ಎಕರೆ ನಿಮ್ಗೆ 3 ತಿಂಗಳಷ್ಟೇ ನೀರ್ ಬಿಡೋದು. 3 ತಿಂಗಳು ಅಷ್ಟೇ ಬಿಡೋದು. ಈ ಖಾತೆ ಜಾಗ ಹೇಳ್ಕೊಳ್ಳಕ್ಕಷ್ಟೇ ಖಾತೆ ಜಾಗ 3 ತಿಂಗಳು ನೀರ್ ಬಿಡುತ್ತೆ. ಮತ್ತೆ ಉಳಿದ ಸಮಯದಲ್ಲಿ ನೀರ್ ನಿಂತಿರುತ್ತೆ. ಈಗ ನೋಡಿದ್ರೆ ಅದೇ ತರ ನೀವೇನ್ ದಾಟಿ ಬಂದ್ರಲ್ಲ, ಅದು ಯಾವ ಲೆಕ್ಕದಲ್ಲ, ಅದ್ರ ಮೇಲೆ ಹೆಚ್ಚು ಕಮ್ಮಿ ಇನ್ನೂ ಒಂದು 10 ಅಡಿ ನೀರು ನಿಲ್ತೆ. 10ರಿಂದ 12. ಅಂದ್ರೆ ಆ 3 ತಿಂಗಳ ಅವಧಿಯಲ್ಲಿ ಒಂದು ಸಿಂಪಲ್ ಆಗಿ ಏನ 3 ತಿಂಗಳಿಗೆ ಬರುತ್ತೋ ಆ ಬೆಳೆ ಬೆಳ್ಕೊಂತೀರಿ. ಅಲ್ಲಿ ಏನು ಡಿಸೆಂಬರ್ ಜನವರಿಲಿ ಗದ್ದೆ ನಾಟಿ ಮಾಡ್ತೀವಲ್ಲ, ಆ ನಾಟಿ ಮಾಡೋ ಟೈಮಲ್ಲೂ 1 ಅಡಿ ನೀರು ಇದ್ದೇ ಇರ್ತೈತೆ. ನೀರಲ್ಲೇ ಮಾಡೋದು. ಬೋರ್ ಇದ್ರೆ ಮಾತ್ರ. ಲಾಸ್ಟ್ ಮತ್ತೆ ನೀರಿನ ಅಭಾವ ಆಗೈತಿ ಇಲ್ಲಿ. ಬೋರ್ ಇದ್ರೆ ಮಾತ್ರ. ನಾವು ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಈ ಜಾಗದಲ್ಲಿ ಏನಿದೆಯಲ್ಲ, ಈ ಜಾಗದಲ್ಲೆಲ್ಲ ಬಾವಿ ಇದ್ದಾವೆ ನಮಗೆ. ನಿಮ್ಗೆ ವರ್ಷ ಈ ರೀತಿ ಬೆಳೆ ಹಾನಿ ಏನಾದ್ರು ಬರ್ತಾ ಇದೆ ಸರ್ಕಾರದಿಂದ? ಎಂತದೇ ಬರಲ್ಲ, ಏನು ಬರಲ್ಲ. ಅವ್ರು ಏನ್ ಕೇಳ್ತಾರಂದ್ರೆ, ನೀವು ನಾಟಿ ಮಾಡಿರ ಅಂತ ಕೇಳ್ತಾರೆ. ನಾವ್ ಈಗ ಎಲ್ಲಿ ನಾಟಿ ಮಾಡೋಣ ನೀರಾಗೆ? ಅವ್ರ ಬೆಳೆ ಹಾನಿ ತಗೊಳ್ಳೋದು ಈ ಟೈಮಲ್ಲಿ. ನಾವು ಈ ಟೈಮಿಗೆ ನಾಟಿ ಮಾಡಲ್ಲ. ನಾಟಿ ಮಾಡಲ್ಲ. ಈ ಕೆಜಿಕೊಪ್ಪದವ್ರು ಏನ್ ಮಾಡಕ್ ಹೊಂಟಿದಾರ ಅಂದ್ರೆ, ಅವರು ಅಲ್ಲಿ ಪಕ್ಷಿಧಾಮ ಅಂತ ಐತೆ ಆ ಕಡೆ, ಅಲ್ಲೊಂದು 35-40 ಎಕರೆ ಐತಿ. ಅವರು 2010ರಲ್ಲಿ ಫಾರೆಸ್ಟ್ರಿಗೆ ಈಜಿ ಕೊಟ್ಟಿದ್ದಾರೆ. ಇದು ತಡಗಡಲೆ ಭಾಗದ ರೈತರ ಅಭಿಪ್ರಾಯವಾಗಿದೆ.
ಈ ವರದಾ ನದಿ ಮತ್ತು ಹಣತಿ ನದಿ ಸೇರುವ ಈ ತಡಗಳಲ್ಲಿ ಭಾಗ ಒಂದು ರೀತಿಯ ತಗ್ಗು ಪ್ರದೇಶ ಮತ್ತು ಮುಖಜ ಭೂಮಿ. ಅಂದರೆ ಒಂದು ದೊಡ್ಡ ನದಿ ಇನ್ನೊಂದು ಸಣ್ಣ ನದಿ ಸೇರುವಾಗಲೂ ಸಮೇತ ಆಗುವಂತ ಅಪಾಯ ಏನು ಅಂತಂದ್ರೆ, ದೊಡ್ಡ ನದಿಯಲ್ಲಿ ನೀರು ತುಂಬಾ ಬರ್ತದೆ, ಸಣ್ಣ ನದಿಯಲ್ಲಿ ಕಡಿಮೆ ನೀರು ಬರ್ತದೆ. ಆಗ ಯಾವುದು ದೊಡ್ಡ ನದಿ ಇದೆಯೋ ಆ ನದಿಯ ನೀರು ಸಣ್ಣ ನದಿಯ ಕಡೆ ನುಗ್ತದೆ. ಆಗ ಹಣತಿ ನದಿಯ ಕಡೆ ನೀರು ವರದಾ ನದಿಯ ನೀರು ಸೇರಿ ಪ್ರವಾಹ ಬಂದಾಗ ಒಳ ನುಗ್ತದೆ. ಆಗ ತಗ್ಗು ಪ್ರದೇಶಗಳೆಲ್ಲ ಮುಳುಗಡೆ ಆಗ್ತದೆ. ಈ ತಳಗಡೆಯಲ್ಲೇ ಮತ್ತು ಕೆಜಿಕೊಪ್ಪ ಎರಡೂ ಗ್ರಾಮಗಳು ಮುಳುಗಡೆಯ ಅಂಚಿನಲ್ಲಿದ್ದಾವೆ. ಆ ನಡುವೆ ಮುಳುಗಡೆ ಆಗುದು ಹಣತಿ ನದಿ ಅನ್ನೋದಕ್ಕೆ ಒಂದು ಹೆಸರು ಯಾಕೆ ಬಂತಪ್ಪ ಅಂತಂದ್ರೆ, ಹಿಂದಿನವರು ಅದನ್ನ ನೋಡಿ ಹಾಕಿರ್ಬೋದು. ಅಂದ್ರೆ ಸುತ್ತಲೂ ನೀರಿರ್ತದೆ, ಮಧ್ಯದಲ್ಲಿ ಒಂದು ದಿಬ್ಬ ಇದೆ, ನಡುಗಡ್ಡೆ. ಆ ನಡುಗಡ್ಡೆನ ಹಣತಿ ಅಂತ ಅಂದುಕೊಂಡು ಒಂದು ದೀಪದ ಕಲ್ಪನೆಯನ್ನು ಇಟ್ಕೊಂಡು ಮಾಡಿರ್ಬೋದು. ಹಣತಿ ಅನ್ನುವ ಹೆಸರನ್ನ ಆ ನದಿ ಕೊಟ್ಟಿರ್ಬೋದು. ಹಾಗೆ ಸುತ್ತಲೂ ನೀರು ನಿಂತು ಒಂದು 40-50 ಎಕರೆ ಪ್ರದೇಶದ ನಡುಗಡ್ಡೆ ನೀರಿನಿಂದ ಆವೃತವಾಗುತ್ತದೆ. ಒಂದು ಹೋರಾಟವನ್ನು ನಾವು ಕೈಗೆತ್ತಿಕೊಳ್ಳುವಾಗ ಅದರ ವಾಸ್ತವಿಕತೆಯನ್ನ ಅರಿತುಕೊಳ್ಳಬೇಕಾಗಿದ್ದು ಸಮೇತ ನಿಜವಾದ ಹೋರಾಟಗಾರನ ಉದ್ದೇಶವಾಗಿರಬೇಕು. ಈ ನಡುವೆ ಸಾಗರದಲ್ಲಿ ಕುಳಿತು ಒಂದು ಕೋಮಿನವರು, ಈ ಎರಡೂ ಕೋಮಿನವರು ಅಲ್ಲದ ಇನ್ನೊಂದು ಕೋಮಿನವರು ಒಂದಷ್ಟು ನಡುಗಡ್ಡೆಯಲ್ಲಿ ಜಮೀನನ್ನು ಮಂಜೂರಾತಿ ಮಾಡಿಸಿಕೊಂಡಿದ್ದಾರೆ. ಅದರಲ್ಲಿ ಇಬ್ಬರು ಕೃಷಿಯನ್ನೇ ಮಾಡಿಲ್ಲ, ಒಬ್ಬರು ಅಡಿಕೆ ತೋಟ ಮಾಡಿದ್ದಾರೆ. ಅವರಿಗೆ ಆ ನಡುಗಡ್ಡೆಯಲ್ಲಿ ಹೇಗೆ ಮಂಜೂರಾತಿ ಕೊಟ್ಟರು, ಇದರಲ್ಲಿ ಕಂದಾಯ ಇಲಾಖೆ ಎಷ್ಟು ಲಂಚ ತಿಂದಿದೆ, ಎಷ್ಟು ಅಕ್ರಮ ಮಾಡಿದೆ ಎನ್ನುವುದು ಗೋಚರ ಆಗ್ತದೆ. ಯಾಕೆ ಅಂತಂದ್ರೆ 8-9 ತಿಂಗಳು ಆ ನಡುಗಡ್ಡೆಗೆ ಹೋಗಲಾಗದಂತಹ ಪ್ರದೇಶಕ್ಕೆ ಭೂ ಮಂಜೂರಾತಿ ಕೊಟ್ಟಿದ್ದಾರೆ. ಅಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ. ಅವರು ಮನೆ ಇಲ್ಲ, ಅವರೆಲ್ಲ ಸಾಗರದಲ್ಲಿದ್ದಾರೆ. ಇದು ಕಂದಾಯ ಇಲಾಖೆ ಅಕ್ರಮದ ಬಗ್ಗೆನ ವಿಷಯವಾಗಿದೆ. ಇನ್ನು ಅರಣ್ಯ ಇಲಾಖೆಯವರು ಪಕ್ಷಿಧಾಮದವನ್ನ ಯಾವ ಕಡೆ ಬದಲಾಯಿಸಬೇಕು ಅಂತ ಅರಣ್ಯ ಇಲಾಖೆಯವರು ತೀರ್ಮಾನಿಸ್ಲಿಕ್ಕೆ ಆಗುದಿಲ್ಲ. ಎಲ್ಲಿ ಪಕ್ಷಿಗಳು ಬಂದು ಕೂತ್ಕೊಡ್ತಾವೋ ಅಲ್ಲಿಯೇ ಪಕ್ಷಿಧಾಮ ಇರಬೇಕೇನ, ಈ ಕಡೆಯಲ್ಲಿ ಗಿಡ ನಟ್ರೆ ಈ ಕಡೆ ಪಕ್ಷಿಗಳು ಬಂದು ಕೂತ್ಕೊಳ್ತಾವೆ ಎನ್ನುವುದಾಗಿ ಯಾವುದೇ ನಿರ್ಣಯ ಇಲ್ಲ. ದೇಶ ವಿದೇಶಗಳಿಂದ ಬಂದಂತ ಪಕ್ಷಿಗಳು ಆ ಜಾಗಕ್ಕೆ ಬಂದು ಸೇರಿಕೊಳ್ತವೆ. ನಾವು ಹೋಗುವಾಗಲೂ ಸಮೇತ ಸಂಜೆ ಆಗ್ತಾ ಬಂದಿತ್ತು, ಸಾಕಷ್ಟು ಪಕ್ಷಿಗಳು ಮರದಲ್ಲಿ ಕುಳಿತಿದ್ವು. ಆದರೆ ಆ ಭಾಗದಲ್ಲಿ ಅನೇಕ ಮರಗಳು ತೇಲ್ತಾ ಇದ್ವು, ಕಡಿಯಲಾಗಿದೆ ಮತ್ತು ಅವುಗಳು ದಿಮ್ಮೆಗಳಾಗಿ ಆ ದಿಮ್ಮೆಗಳ ಮೇಲೆ ಹಕ್ಕಿಗಳು ಕುಳಿತಿದ್ದಾವೆ. ಅಂದ್ರೆ ಕೃಷಿ ಮಾಡೋದಕ್ಕಾಗಿ ಪಕ್ಷಿಧಾಮ ಇರುವಂತ ಪ್ರದೇಶವನ್ನ ಕಡಿದು ಗಿಡ ಮರಗಳನ್ನ ನಾಶ ಮಾಡಿದ್ರಲ್ಲಿ ಕೆಜಿಕೊಪ್ಪ ಗ್ರಾಮದವರ ಕೃಷಿ ಯೋಜನೆಗಳಿದ್ದಾವೆ ಎನ್ನುವುದು ತಡಗಡಲೆ ಗ್ರಾಮದವರ ದೂರಾಗಿದೆ. ಅದು ನೋಡಿದ್ರೂ ಸಮೇತ ಕೆಜಿಕೊಪ್ಪ ಗ್ರಾಮದ ಭಾಗದ ಕೃಷಿಕರು ಮಾಡಿದಂತ ಕೃಷಿ ಭೂಮಿಯ ಮೇಲ್ಭಾಗದಲ್ಲಿ ಅಲ್ಲಿ ಪಕ್ಷಿಧಾಮದ ಗಿಡ ಮರಗಳನ್ನು ಕಡಿದದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇಲ್ಲಿ ಗಿಡ ಯಾರು ಕಡಿದಿದ್ದಾರೆ ಎನ್ನುವುದು ಅರಣ್ಯ ಇಲಾಖೆಯವರು ತನಿಖೆ ಮಾಡಬೇಕಾಗ್ತದೆ. ಆದ್ರೆ ಅಲ್ಲಿ ನೋಡಿದಂತೆ ಸಾಕಷ್ಟು ಕಿಲೋಮೀಟರ್ಗಳು ಉದ್ದದ ಪೈಪುಗಳನ್ನ ಮರದಲ್ಲಿ ಕಟ್ಟಿ ಇಟ್ಟಿದ್ದಾರೆ. ಅಂದ್ರೆ ಕರೆಂಟ್ ತಂದಿದ್ದಾರೆ. ಹಾಗೆ ಪೈಪ್ಗಳು ಎಲ್ಲ ಕೃಷಿ ಮಾಡೋದಕ್ಕೆ ಯೋಗ್ಯವಾದಂತ ಪೈಪ್ಗಳನ್ನು ಸಮೇತ ಅಲ್ಲಿ ಮರದಲ್ಲಿ ತೂಗು ಹಾಕಿದ್ದಾರೆ. ಇದು ಕೆಜಿಕೊಪ್ಪ ಗ್ರಾಮದ ಭಾಗದ ಸಮಸ್ಯೆ. ಇಡೀ ನಡುಗಡ್ಡೆಯಲ್ಲಿ ಕೃಷಿಯನ್ನ ತಡಗಡಲೆ ಗ್ರಾಮದ ರೈತರು ಮಾಡಬಾರದು, ತಾವೇ ಮಾಡಬೇಕು ಎನ್ನುವುದು ಕೆಜಿಕೊಪ್ಪದವರ ಗುರಿಯಾಗಿದೆ. ಅದಕ್ಕಾಗಿ ಅರಣ್ಯ ಇಲಾಖೆಯವರಿಗೆ ದೂರು ನೀಡಿದ್ದಾರೆ. ಅದಕ್ಕೆ ರೈತ ಸಂಘವನ್ನು ಬಳಸಿಕೊಂಡಿದ್ದಾರೆ ಎನ್ನುವುದು ತಡಗಡಲೆ ಗ್ರಾಮದವರ ಆರೋಪವಾಗಿದೆ. ಇಲ್ಲಿ ವಾಸ್ತವ ಚಿತ್ರಣವನ್ನ ತಿಳಿಯದೆ ರೈತ ಸಂಘ ಹೋರಾಟಕ್ಕಿಳಿಯಿತೆ ಎನ್ನುವುದು ನಮ್ಮೆಲ್ಲರನ್ನು ಕಾಡ್ತಾ ಇರುವಂತ ಪ್ರಶ್ನೆ. ಯಾಕೆಂದ್ರೆ ಈ ಜಾಗ ಯಾವುದೇ ರೀತಿಯಲ್ಲೂ ಸರ್ಕಾರಿ ದಾಖಲೆಯಲ್ಲಿ ಹುಲ್ಲು ಬನಿ ಎಂದು ಹೇಳಲಾಗಿದ್ದು, ಇದು ಹುಲ್ಲು ಬೆಳೆಯುವುದಕ್ಕಷ್ಟೇ ಯೋಗ್ಯವಾಗಿದೆಯೇನ, ಕೃಷಿ ಮಾಡೋದಕ್ಕೆ ಯೋಗ್ಯವಾಗಿಲ್ಲ. ಆದರೆ ಈ ನಡುಗಡ್ಡೆಗೆ ತಡಗಡಲೆ ಗ್ರಾಮದ ಮಂಜೂರಾದ ಜಾಗದ ಮೇಲ್ಭಾಗದಲ್ಲಿ ಸ್ವಲ್ಪ ಒತ್ತುವರಿ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಕೆಜಿಕೊಪ್ಪ ಗ್ರಾಮದವರಿಗೆ 3 ಕಿಲೋಮೀಟರ್ ದೂರ ಆಗ್ತದೆ. ಈ 8-9 ತಿಂಗಳು ಕೆಜಿಕೊಪ್ಪ ಗ್ರಾಮದವರಾಗಲಿ ತಡಗಡಲೆ ಗ್ರಾಮದವರಾಗಲಿ ಈ ನಡುಗಡ್ಡೆಗೆ ಹೋಗುವುದಕ್ಕೆ ಆಗುವುದಿಲ್ಲ. ಉಕ್ಕಡ ಅಥವಾ ದೋಣಿಯಲ್ಲಿ ಹೋಗಬೇಕಾಗ್ತದೆ. ಈ ಪಕ್ಷಿಗಳು ದೇಶ ವಿದೇಶದಿಂದ ಬರುವಂತಹ ಪಕ್ಷಿಗಳು ಆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾವೆ. ಅಲ್ಲಿರುವ ಗಿಡ ಮರಗಳನ್ನು ಕಡಿಯಲಾಗ್ತಾ ಇದೆ, ಅನೇಕ ಮರಗಳನ್ನ ಕಡಿಯಲಾಗಿದೆ. ಅದನ್ನ ಕೆಜಿಕೊಪ್ಪ ಗ್ರಾಮದವರು ಕಡಿದಿದ್ದಾರೆ ಎನ್ನುವ ಆರೋಪವೂ ಇದೆ. ಅಲ್ಲಿ ಕೃಷಿ ಮಾಡಿದ್ದು ಆ ಭಾಗದಲ್ಲಿ ಕೆಜಿಕೊಪ್ಪ ಗ್ರಾಮದವರೇ ಆಗಿದ್ದಾರೆ. ಆದ್ರಿಂದ ಇಲ್ಲಿ ಇರುವಂತ ಪ್ರಶ್ನೆ, ಅರಣ್ಯ ಇಲಾಖೆಯವರು ತಪ್ಪು ನಿರ್ಣಯವನ್ನು ತೆಗೆದುಕೊಂಡ್ರೆ. ಯಾಕೆಂದ್ರೆ ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿಲ್ಲ.
ಮಾಡೋದಕ್ಕಾಗಿ ಅನೇಕ ಸಾರಿ ಕಂದಾಯ ಇಲಾಖೆಯವರು ಪ್ರಪೋಸಲ್ ಅನ್ನ ನೀಡಿದ್ರಂತೆ. ಆದರೆ ಈವರೆಗೆ ಅರಣ್ಯ ಇಲಾಖೆಯವರು ಆ ಜಾಗವನ್ನು ಅರಣ್ಯ ಇಲಾಖೆ ತೆಗೆದುಕೊಂಡಿಲ್ಲ. ಇಲ್ಲಿ ಅರಣ್ಯ ಇಲಾಖೆಯವರು ಗಿಡ ನೆಡಲು ಹೋದ ಸ್ಥಳದಲ್ಲಿ ನೀರು ನಿಲ್ಲುವುದರಿಂದ ಯಾವ ಗಿಡವೂ ಬದುಕುವುದಿಲ್ಲ. ಅಂತ ಸ್ಥಳದಲ್ಲಿ ಗುಂಡಿ ಮಾಡಿ ಅರಣ್ಯ ಇಲಾಖೆಯವರು ಗಿಡ ನೆಡುವುದು ಕೊಟ್ಟಿದ್ದಾರೆ ಅಂತಂದ್ರೆ ಅರಣ್ಯ ಇಲಾಖೆಯವರು ಇದರ ಆತುರತೆ, ಇದರ ಅಗತ್ಯತೆ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದು ಹುಲ್ಲು ಬನಿ ಎನ್ನುವಂತ ಕಂದಾಯದ ಏನು ಒಂದು ಭಾಗವಾಗಿದೆಯೋ ನಿಜವಾಗ್ಲೂ ಹುಲ್ಲು ಬೆಳೆಯುವುದು ಬಿಟ್ರೆ ಬೇರೆ ಏನು ಬೆಳೆಯಲಿಕ್ಕಾಗದಂತ ಪ್ರದೇಶ. ಅಲ್ಲಿ ಒಂದೇ ಒಂದು ಪಕ್ಷಿಧಾಮ ಇದೆ, ಅದನ್ನು ಅಧಿಕೃತವಾಗಿ ಪಕ್ಷಿಧಾಮ ಅಂತ ಘೋಷಣೆ ಮಾಡಬೇಕಾಗಿದೆ. ಅಲ್ಲಿ ಪಕ್ಷಿಗಳು ಇರುವುದಕ್ಕೆ ಗಿಡಗಳನ್ನು ಬೆಳೆಸಬೇಕಾಗಿದೆ. ಅದು ಹಣತಿ ನದಿ ಭಾಗದಲ್ಲಿ ಬರ್ತದೆ, ಅಂದ್ರೆ ಕೆಜಿ ಕೊಪ್ಪ ಗ್ರಾಮಸ್ಥರು ಕೃಷಿ ಮಾಡ್ತಾ ಇರುವಂತಹ ಭೂಭಾಗದಲ್ಲಿ ಬರ್ತದೆ. ಅಲ್ಲಿ ಗಿಡಗಳನ್ನು ನಡೆಸಿ ಅದು ನೀರಿನಲ್ಲಿಯೂ ಸಮೇತ ಬೆಳೆದು ಬರುವಂತ ಗಿಡಗಳನ್ನ ನೆಡಬೇಕಾಗಿದೆ. ಅದನ್ನ ಬಿಟ್ಟು ಈ ಭಾಗಕ್ಕೆ ನಡುವುದಕ್ಕೆ ಹೊರಟಿದ್ದು ಇದು ಒಂದು ರೀತಿ ಹೋರಾಟವನ್ನು ದಿಕ್ಕು ತಪ್ಪಿಸಿದಂತೆ ಆಗಿದೆ. ಈ ನಡುವೆ ಸಂಯುಕ್ತ ರೈತ ಸಂಘದ ದಿನೇಶ್ ಮತ್ತು ಹೊಯ್ಸಳ ಗಣಪತಿಯಪ್ಪ ಇವರು ಸಮೇತ ಈ ತಳಗಳೆಲೆ ಗ್ರಾಮದ ರೈತರ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೆಜಿಕೊಪ್ಪ ಗ್ರಾಮದ ರೈತರ ಪರವಾಗಿ ದಿನೇಶ್ ಶಿರವಾಳ ಅವರ ರೈತ ಸಂಘ ಇದ್ರೆ, ತಳಗಳೆಲೆ ಗ್ರಾಮದ ರೈತರ ಪರವಾಗಿ ದಿನೇಶ್ ಮತ್ತು ಹೊಯ್ಸಳ ಗಣಪತಿಯಪ್ಪನವರ ಸಂಯುಕ್ತ ರೈತ ಸಂಘ ಇದೆ. ಈ ರೈತ ಸಂಘಗಳು ಸಮೇತ ವಾಸ್ತವಿಕತೆ ಅರಿತುಕೊಂಡು ಕೆಲಸ ಮಾಡಬೇಕಾಗಿದೆ. ಇಲ್ಲಿ ಹೊಯ್ಸಳ ಗಣಪತಿಯಪ್ಪ ಮತ್ತು ದಿನೇಶ್ ಅವರ ರೈತ ಸಂಘದ ಹೋರಾಟ ಸರಿಯೇ ತಪ್ಪೆ ಅಥವಾ ದಿನೇಶ್ ಶಿರವಾಳ ಅವರದ್ದು ಸರಿಯೇ ತಪ್ಪೆ ಅನ್ನೋದು ಮುಖ್ಯವಲ್ಲ. ಆದರೆ ಅಲ್ಲಿಯ ವಾಸ್ತವಿಕತೆಯನ್ನ ಕಂದಾಯ ಇಲಾಖೆ, ಅರಣ್ಯ ಇಲಾಖೆಯವರು ಕುಳಿತು ವಿಮರ್ಶೆ ಮಾಡಿ ಸರಿಯಾದ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ. ಆದರೆ ಅಧಿಕಾರಿಗಳು ಲಂಚ ತಿಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಉದಾಹರಣೆ, ಸಾಗರದಲ್ಲಿ ಕುಳಿತವರು ಅಲ್ಲಿ ನಡುಗಡ್ಡೆಯಲ್ಲಿ ಮಂಜೂರಾತಿ ಮಾಡಿಸ್ಕೊಳ್ತಾರೆ. ಯಾವುದೇ ಮನೆ ಇಲ್ಲ. ಈ ಮಂಜೂರಾದ ಇಬ್ಬರು ಕೃಷಿ ಮಾಡಿಲ್ಲ, ಒಬ್ಬರು ಕೃಷಿ ಮಾಡಿದ್ದಾರೆ, ಅವರು ಸಮೇತ ಸಾಗರದಲ್ಲಿ ಮನೆ ಇದೆ, ಅಲ್ಲಿ ಮನೆ ಇಲ್ಲ. ಹೀಗಿರುವಾಗ ಕಂದಾಯ ಇಲಾಖೆಯವರು ಲಂಚ ತಿಂದು ಕೆಜಿ ಕೊಪ್ಪದವರಿಗೂ ಮಂಜೂರಾತಿ ಕೊಟ್ಟಿಲ್ಲ, ತಡಗಡಲೆ ಗ್ರಾಮದವರಿಗೂ ಮಂಜೂರಾತಿ ಕೊಟ್ಟಿಲ್ಲ, ಸಾಗರದಲ್ಲಿ ಕುಳಿತವರಿಗೆ ಮಂಜೂರಾತಿ ಕೊಡ್ತಾರೆ ಅಂತಂದ್ರೆ ಈ ಒಂದು ವ್ಯವಸ್ಥೆಯ ಅಕ್ರಮ, ಸಾಗರದ ಕಂದಾಯ ಇಲಾಖೆ ಅಕ್ರಮಗಳನ್ನ ಮೊದಲು ಬಯಲಿಗೆಳಿಬೇಕು. ರೈತ ಸಂಘ ಆ ಕೆಲಸ ಮಾಡಲಿ ಅಂತ ಹೇಳ್ತಾ ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ರೈತರ ನಡುವೆ ಮಾತುಕತೆ ತೀರಾ ಅಗತ್ಯ. ಎರಡು ರೈತ ಸಂಘಗಳು ಸಮೇತ ಆ ಕೆಲಸವನ್ನು ಮಾಡಲಿ ಅನ್ನೋದು ನಮ್ಮ ವಿಡಿಯೋದ ಉದ್ದೇಶವಾಗಿದೆ. ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.